ಇದು ಕೇವಲ ಪ್ರಕೃತಿಯ ಸೌಂದರ್ಯ ಮಾತ್ರ ಅಲ್ಲ, ಮುಂಬರುವ ಭೀಕರ ಬೇಸಿಗೆ ಹಾಗೆ ಬರಗಾಲದ ಬಗ್ಗೆ ಪ್ರಕೃತಿ ನಮಗೆ ನೀಡ್ತಾ ಇರೋ ಸ್ಪಷ್ಟವಾದ ಮುನ್ನೆಚ್ಚರಿಕೆ. ಪ್ರಕೃತಿ ನಮಗೆ ಇಷ್ಟೊಂದು ಸ್ಪಷ್ಟವಾಗಿ ಮುನ್ನೆಚ್ಚರಿಕೆ ಕೊಟ್ಟ ಮೇಲೂ ನಾವು ನೀರು, ಮರ ಮತ್ತು ಕಾಡುಗಳನ್ನ ರಕ್ಷಣೆ ಮಾಡದೇ ಇದ್ರೆ ಮುಂದಿನ ಪೀಳಿಗೆಗೆ ಕುಡಿಯೋ ನೀರು ಕೂಡ ಸಿಗದ ಪರಿಸ್ಥಿತಿ ಕ್ರಿಯೇಟ್ ಆಗಬಹುದು. ಸದ್ಯ ವಾತಾವರಣವನ್ನ ನೋಡಿದ್ರೆ ಬರಗಾಲ ಕಟ್ಟಿಟ್ಟ ಬುತ್ತಿ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇದು ರೈತರ ನಿದ್ದೆಗೆಡಿಸಿದೆ. ಹೀಗೆ ಹಣ್ಣುಗಳ ಅಪಾರ ಇಳುವರಿ ಬೇಸಿಗೆಯ ಮುನ್ಸೂಚನೆ ಅಂತಾನೆ ಹೇಳಲಾಗ್ತಾ ಇದೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಪ್ರಕೃತಿಗೆ ಒಂದು ಭಾಷೆ ಇದೆ. ಅದು ಯಾವತ್ತಿಗೂ ದಿಢೀರಂತ ವಿಪತ್ತನ್ನ ತರೋದಿಲ್ಲ. ಭೂಮಿಯ ಒಳಗಿನ ನೀರಿನ ಒಟ್ಟಾರೆ ಒತ್ತಡ ಕಮ್ಮಿ ಆದಾಗ, ಅಂತರ್ಜಲದ ಮಟ್ಟ ಪಾತಾಳಕ್ಕೆ ಕುಸಿದಾಗ ಪ್ರಕೃತಿ ನಮಗೆ ತಮ್ಮದೇ ಶೈಲಿಯಲ್ಲಿ ಎಚ್ಚರಿಕೆಯ ಗಂಟೆ ಬಾರಿಸುತ್ತೆ. ಹಿರಿಯರ ಒಂದು ಮಾತಿದೆ, ನೇರಳೆ ಹಣ್ಣಿನ ಫಸಲು ಹೇರಳವಾಗಿ ಬಂದ್ರೆ ಆ ವರ್ಷ ಬರಗಾಲ ಕಟ್ಟಿಟ್ಟ ಬುತ್ತಿ ಅಂತ. ಈ ವರ್ಷ ನಮ್ಮ ಕಣ್ಣೆದುರೇ ನೇರಳೆ ಮರಗಳು ಹಣ್ಣಿನಿಂದ ತುಂಬಿ ತುಳುಕ್ತಾ ಇವೆ. ಇದು ಕೇವಲ ಪ್ರಕೃತಿಯ ಸೌಂದರ್ಯ ಮಾತ್ರ ಅಲ್ಲ, ಮುಂಬರುವ ಭೀಕರ ಬೇಸಿಗೆ ಹಾಗೆ ಬರಗಾಲದ ಬಗ್ಗೆ ಪ್ರಕೃತಿ ನಮಗೆ ನೀಡ್ತಾ ಇರೋ ಸ್ಪಷ್ಟವಾದ ಮುನ್ನೆಚ್ಚರಿಕೆ. ಇಷ್ಟಾದ ಮೇಲೂ ನಾವು ಎಚ್ಚೆತ್ತುಕೊಳ್ಳದೆ ಇದ್ರೆ ಹೇಗೆ? ಬನ್ನಿ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ವಿಶ್ಲೇಷಣೆಯ ಜೊತೆಗೆ ಈ ಪ್ರಕೃತಿಯ ನಿಗೂಢ ಭಾಷೆ ಹಾಗೆ ನಮ್ಮ ಮುಂದಿರುವ ಅನಿವಾರ್ಯ ಜವಾಬ್ದಾರಿಗಳ ಬಗ್ಗೆ ತಿಳ್ಕೊಳ್ಳೋಣ. ಅನ್ನದಾತನ ನಿದ್ದೆಗೆಡಿಸಿರೋ ಬರಗಾಲದ ಮುನ್ಸೂಚನೆ ಈಗ ಕೇವಲ ಹವಾಮಾನ ಇಲಾಖೆಯ ವರದಿಗಳಲ್ಲಷ್ಟೇ ಇಲ್ಲ, ನಮ್ಮ ಸುತ್ತಮುತ್ತಲಿನ ಮರಗಳಲ್ಲೂ ಕೂಡ ಕಾಣಿಸ್ತಾ ಇದೆ. ಈ ವರ್ಷ ವಾಡಿಕೆಗಿಂತ ಹೆಚ್ಚಾಗಿ ಬಂದಿರೋ ನೇರಳೆ ಹಣ್ಣಿನ ಫಸಲು ಭೂಮಿಯ ಒಳಗಿನ ನೀರಿನ ತಲ್ಲಣವನ್ನ ಹಾಗೆ ಮುಂದೆ ಬರಲಿರೋ ತೀವ್ರ ಬೇಸಿಗೆಯನ್ನ ಸಾರ್ತಾ ಇದೆ. ಪ್ರಕೃತಿ ನಮಗೆ ಇಷ್ಟೊಂದು ಸ್ಪಷ್ಟವಾಗಿ ಮುನ್ನೆಚ್ಚರಿಕೆ ಕೊಟ್ಟ ಮೇಲೂ ನಾವು ನೀರು, ಮರ ಮತ್ತು ಕಾಡುಗಳನ್ನು ರಕ್ಷಣೆ ಮಾಡದೇ ಇದ್ರೆ ಮುಂದಿನ ಪೀಳಿಗೆಗೆ ಕುಡಿಯೋ ನೀರು ಕೂಡ ಸಿಗದ ಪರಿಸ್ಥಿತಿ ಕ್ರಿಯೇಟ್ ಆಗಬಹುದು. ಪರಿಸ್ಥಿತಿ ಕೈಮೀರೋದಕ್ಕೂ ಮುಂಚೆ ನಾವು ಎಚ್ಚೆತ್ತುಕೊಳ್ಳೋದು ಹೇಗೆ? ಬನ್ನಿ ಅದೆಲ್ಲದರ ಬಗ್ಗೆ ಒಂದಷ್ಟು ವಿಸ್ತಾರವಾಗಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಕರ್ನಾಟಕ ಸೇರಿದ ಹಾಗೆ ಭಾರತದ ಜನರು ಈ ವರ್ಷ ಬರಗಾಲ ಎದುರಿಸೋದಕ್ಕೆ ರೆಡಿಯಾಗಬೇಕಾಗಿದೆ. ಹವಾಮಾನ ಇಲಾಖೆ ಮುಂಗಾರು ಮಳೆ ಕಡಿಮೆಯಾಗುತ್ತೆ ಹಾಗೆ ಬರಗಾಲದ ಎಚ್ಚರಿಕೆಯನ್ನ ಈಗಾಗಲೇ ಕೊಟ್ಟಾಗಿದೆ. ಹವಾಮಾನದ ಸಂಕಷ್ಟದ ಬಗ್ಗೆ ಜಾನಪದದಲ್ಲಿ ನಮ್ಮ ಪೂರ್ವಜರು ವೈಜ್ಞಾನಿಕ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಆ ಸತ್ಯದ ಸನ್ನಿವೇಶ ಈ ವರ್ಷ 2026ರಲ್ಲಿ ಘಟಿಸುತ್ತೆ. ಅದಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೀವಿ. ಹೌದು, ನೇರಳೆ ಹಣ್ಣಿನ ಫಸಲು ಹೇರಳವಾಗಿ ಬಂದಾಗ ಆ ವರ್ಷ ಬರಗಾಲ ಬರುತ್ತೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಈ ವರ್ಷ ಅದರಂತೆ ಆಗ್ತಾ ಇದೆ. ಹವಾಮಾನ ಇಲಾಖೆ ಕೂಡ ಎಲ್ ನಿನೋ ಎಫೆಕ್ಟ್ ನಿಂದ ಕರ್ನಾಟಕ ಸೇರಿದ ಹಾಗೆ ದೇಶದಲ್ಲಿ ನಿರೀಕ್ಷಿತ 100% ವಾಡಿಕೆ ಮಳೆಯಲ್ಲಿ 90% ಮಾತ್ರವೇ ದಾಖಲಾಗುತ್ತೆ ಅಂತ ತಿಳಿಸಿತ್ತು. ಕರ್ನಾಟಕದಲ್ಲಿ ಜೂನ್ 20ರಿಂದ ಮುಂಗಾರು ದುರ್ಬಲವಾಗುತ್ತೆ ಅಂತ ವಿಜ್ಞಾನಿಗಳು ಕೂಡ ತಿಳಿಸಿದ್ದಾರೆ. ಸದ್ಯ ವಾತಾವರಣವನ್ನ ನೋಡಿದ್ರೆ ಬರಗಾಲ ಕಟ್ಟಿಟ್ಟ ಬುತ್ತಿ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇದು ರೈತರ ನಿದ್ದೆಗೆಡಿಸಿದೆ. ಜಾನಪದದಲ್ಲಿ ಪೂರ್ವಜರು ಹೇಳಿದ ಮಾತುಗಳಿಗೂ ಇಂದಿನ ವೈಜ್ಞಾನಿಕ ಹವಾಮಾನ ಮುನ್ಸೂಚನೆಗೂ ತಾಳೆಯಾಗುತ್ತೆ. ಮುಂದಿನ 3 ತಿಂಗಳು ಮಳೆ ಕಮ್ಮಿಯಾಗಲಿದ್ದು ಬರಗಾಲ ಎದುರಾಗುತ್ತೆ. ಮಳೆ ಕಮ್ಮಿ ಆದ್ರೆ ಸಾಮಾನ್ಯವಾಗಿ ಮುಂದಿನ ವರ್ಷ ಬೇಸಿಗೆ ಕಾಲವಂತೂ ಹೇಳತೀರದಷ್ಟು ಸಂಕಷ್ಟ ಇರುತ್ತೆ. ಇದೆಲ್ಲವನ್ನ ಪ್ರಕೃತಿ ನಮಗೆ ಈ ವರ್ಷ ನೇರಳೆ ಫಸಲಿನ ಮೂಲಕ ತಿಳಿಸಿದೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈ ವರ್ಷ ಎಲ್ಲದರಲ್ಲಿ ನೇರಳೆ ಹಣ್ಣುಗಳ ಮಾರಾಟ ಜಾಸ್ತಿ ಕಾಣಿಸ್ತಾ ಇದೆ ಅಲ್ವಾ? ಬೇಸಿಗೆಯಲ್ಲಿ ಅಪಾರ ನೇರಳೆ ಹಣ್ಣುಗಳ ಇಳುವರಿ ಬಂದಾಗ ಆ ವರ್ಷ ಬರಗಾಲ ಎದುರಾಗೋದು ಕನ್ಫರ್ಮ್ ಅನ್ನೋ ಮಾತಿದೆ. ಅದರಂತೆ ಮಾರುಕಟ್ಟೆಗಳಿಗೆ ಅಪಾರ ಪ್ರಮಾಣದ ನೇರಳೆ ಹಣ್ಣು ಕೂಡ ಬಂದಿದೆ. ಬಸ್ ನಿಲ್ದಾಣ ಆಗಿರ್ಬೋದು, ರಸ್ತೆಯ ತಳ್ಳುಗಾಡಿಗಳಲ್ಲಾಗಿರ್ಬೋದು, ಎಲ್ಲದರಲ್ಲಿ ನೇರಳೆ ಹಣ್ಣುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದ ಪೂರ್ವಜರ ಮಾತುಗಳು, IMD ಮುನ್ಸೂಚನೆ ಹಾಗೆ ಇಂದು ನಾವು ಎದುರಿಸ್ತಾ ಇರೋ ಸನ್ನಿವೇಶ ಎಲ್ಲ ಕೂಡ ಒಂದಕ್ಕೊಂದು ಹೋಲಿಕೆ ಆಗ್ತಾ ಇದೆ ಅಲ್ವಾ? ನೇರಳೆ ಮರ ಅಪಾರ ಇಳುವರಿ ಕೊಡೋದು ಯಾಕೆ ಅನ್ನೋದಕ್ಕೆ ಒಂದು ವೈಜ್ಞಾನಿಕ ಕಾರಣ ಕೂಡ ಇದೆ. ಕಳೆದ 10-20 ವರ್ಷಗಳಲ್ಲೇ ಈ ವರ್ಷ ಅತಿ ಗರಿಷ್ಠ ನೇರಳೆ ಹಣ್ಣುಗಳ ಇಳುವರಿ ಕಾಣಬಹುದು. ತೋಟ, ಹೊಲ, ಗದ್ದೆಗಳಲ್ಲಿ ನೇರಳೆ ಹಣ್ಣುಗಳು ರಾಶಿ ರಾಶಿಯಾಗಿ ಬಿದ್ದಿವೆ. ಕಳೆದ ವರ್ಷ ಅಷ್ಟಾಗಿ ಕಾಣದ ಹಣ್ಣುಗಳು ಈ ವರ್ಷ ಪ್ರತಿ ಮರಗಳಲ್ಲಿ ಹಣ್ಣುಗಳ ಸುರಿಮಳೆ ಆಗ್ತಾ ಇದೆ. ಅದನ್ನ ಮಾರುಕಟ್ಟೆಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ಹೀಗೆ ಹಣ್ಣುಗಳ ಅಪಾರ ಇಳುವರಿ ಬೇಸಿಗೆಯ ಮುನ್ಸೂಚನೆ ಅಂತಾನೆ ಹೇಳಲಾಗ್ತಾ ಇದೆ. ನೀರಿನ ಅಂಶ ಕೊರತೆಯನ್ನ ನೇರಳೆ ಮರಗಳು ಗ್ರಹಿಸುತ್ತವೆ ಅಂತಾರೆ. ಇದನ್ನ ವಿಜ್ಞಾನದಲ್ಲಿ ಸ್ಟ್ರೈಸ್ ಫ್ರೂಟಿಂಗ್ ಅಂತ ಕರೀತಾರೆ. ಅಂದ್ರೆ ಭೂಮಿಯಲ್ಲಿ ನೀರಿನ ಅಂಶ ಕಮ್ಮಿ ಆಗುತ್ತೆ ಅನ್ನೋ ಸೂಚನೆ ಮರಗಳಿಗೆ ಗೊತ್ತಾದಾಗ ಮರಗಳು ಇದೇ ಕೊನೆಯ ಇಳುವರಿ ಅನ್ನೋ ಹಾಗೆ ಗರಿಷ್ಠ ಹಣ್ಣುಗಳನ್ನ ನೀಡೋ ಪ್ರಯತ್ನ ಅಂತ.
ಇದನ್ನ ಕೆಲವೊಂದ್ಸಲ ಸೂಸೈಡ್ ಫ್ರೂಟಿಂಗ್ ಅಂತಾನು ವೈಜ್ಞಾನಿಕ ಹೆಸರಿನಿಂದ ಕರೀತಾರೆ. ಈ ಮೂಲಕ ನೇರಳೆ ಮರಗಳು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸುತ್ತವೆ. ಭೂಮಿಯಲ್ಲಿ ನೀರಿನ ಕೊರತೆ ಆಗುತ್ತೆ, ಹವಾಮಾನದಲ್ಲಿ ಮುಂದೆ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋ ಸೂಚನೆ ಸಿಗ್ತಾ ಇದ್ದ ಹಾಗೆ ನೇರಳೆ ಮರಗಳು ತಮ್ಮ ಉಳಿವಿಗಾಗಿ ಅಪಾರ ಬೀಜ ಉತ್ಪಾದನೆಗೆ ಮುಂದಾಗತ್ವೆ. ಹೀಗಾಗಿ ಭವಿಷ್ಯದಲ್ಲಿ ತನ್ನ ಪ್ರಜಾತಿ ಉಳಿಸ್ಕೊಂಡು ತಾನು ಕೊನೆಯಾಗೋ ಪ್ರಕ್ರಿಯೆಗೆ ಒಳಗಾಗತ್ತೆ. ಈ ಮೂಲಕ ರಕ್ಷಣಾತ್ಮಕ ಸ್ಥಿತಿಗೆ ತಲುಪುತ್ತವೆ. ತಾವು ಕೊನೆಯಾದರೂ ಭವಿಷ್ಯದಲ್ಲಿ ಸಸಿಯಾಗಿ ಹುಟ್ಟುವಂತೆ ಅತಿಯಾಗಿ ಹಣ್ಣು ಅಥವಾ ಬೀಜಗಳನ್ನ ಈ ಜಗತ್ತಿಗೆ ಕೊಡುತ್ತೆ ಅಂತ ಹೇಳಬಹುದು. ಸಾಮಾನ್ಯವಾಗಿ ಹೇಳೋದಾದ್ರೆ ಮುಂದಿನ ದಿನಗಳಲ್ಲಿ ನಾವು ಬದುಕದೇ ಇರಬಹುದು. ಆಗ ತನ್ನನ್ನ ಉಳಿಸಿಕೊಳ್ಳೋ ಬದಲು ಪ್ರಜಾತಿ ಭೂಮಿಯ ಮೇಲೆ ಉಳಿಯಲಿ ಅಂತ ತನ್ನೆಲ್ಲ ಶಕ್ತಿಯನ್ನ ಬಳಸಿ ಅಪಾರ ಹಣ್ಣುಗಳನ್ನ, ಅಂದ್ರೆ ಅದು ಆತ್ಮಹತ್ಯೆ ಮಾಡಿಕೊಳ್ಳಲೆಂದೇ ತನ್ನ ಮುಂದಿನ ಪ್ರಜಾತಿ ಸಸಿಗಳಿಗಾಗಿ ಬಲಿದಾನ ಮಾಡಿಕೊಳ್ಳುತ್ತೆ ಅಂತಾನೆ ಹೇಳಲಾಗುತ್ತೆ. ಈ ಸಂದರ್ಭದಲ್ಲಿ ಹೊಸದಾಗಿ ಚಿಗುರು ಕೊಂಬೆ ಬೆಳೆಯೋದಿಲ್ಲ. ಹೊಸ ಎಲೆಗಳಿಗೆ ಬಳಕೆಯಾಗೋ ನೀರನ್ನೂ ಸಹಿತ ಹೆಚ್ಚು ಹೆಚ್ಚು ಹಣ್ಣುಗಳ ಉತ್ಪಾದನೆಗೆ ಬಳಸಿಕೊಳ್ಳುತ್ತೆ. ಈ ಪ್ರಕ್ರಿಯೆಯಲ್ಲಿ ಕಡಿಮೆ ನೀರಿನಿಂದ ಹಣ್ಣುಗಳ ಉತ್ಪಾದನೆಗಾಗಿ ಬೇರುಗಳ ಒತ್ತಡವನ್ನ ಅನುಭವಿಸುತ್ತೆ. ಹವಾಮಾನದಲ್ಲಾಗೋ ಬದಲಾವಣೆಗಳನ್ನ ಪ್ರಾಣಿ ಪಕ್ಷಿಗಳು ಪ್ರಕೃತಿ ಮುಂಚಿತವಾಗಿಯೇ ಊಹಿಸುತ್ತವಂತೆ, ಸಂವೇದನಾಶೀಲವಾಗಿ ಗುರುತಿಸುತ್ತವೆ ಅನ್ನೋದು ಮತ್ತೊಮ್ಮೆ ಸತ್ಯ ಅಂತ ಆದ ಹಾಗಾಗಿದೆ. ನೈಸರ್ಗಿಕ ಸಂಪನ್ಮೂಲ ರಕ್ಷಣೆ ಈ ಸಂದರ್ಭದಲ್ಲಿ ಅತ್ಯಗತ್ಯ ಅನ್ನೋದನ್ನ ನಾವು ಇಲ್ಲಿ ಗಮನಿಸಲೇಬೇಕು. ಭೂಮಿ ಒಳಗಿನ ನೀರಿನ ಒತ್ತಡವೇ ಮುಂದೆ ಬರುವ ಬರಗಾಲದ ಅಥವಾ ತೀವ್ರ ಬೇಸಿಗೆಯ ಸೂಚನೆಯಾಗಿದೆ. ಅದರಂತೆ ಈ ವರ್ಷ ನಾವು ಹೇರಳವಾಗಿ ನೇರಳೆ ಹಣ್ಣುಗಳನ್ನ ನೋಡ್ತಾ ಇದ್ದೀವಿ. ಇದು ಪ್ರಕೃತಿ ನಮಗೆ ಕೊಡ್ತಾ ಇರೋ ಸ್ಪಷ್ಟ ಮುನ್ನೆಚ್ಚರಿಕೆ ಅಂತ ಪರಿಗಣಿಸಬೇಕು. ಇಷ್ಟಾದ ಮೇಲೂ ನಾವು ಪ್ರಕೃತಿ ನೀಡುವ ನೀರು ಮರಗಳು ಸೇರಿದ ಹಾಗೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಪರಿಣಾಮಕಾರಿಯಾಗಿ ರಕ್ಷಣೆ ಮಾಡಬೇಕಾಗಿದೆ. ರಾಜ್ಯದಲ್ಲಿ 21% ಮಳೆಯ ಕೊರತೆ ಈಗ ಕಾಣಿಸ್ತಾ ಇದೆ. ಕರ್ನಾಟಕದಲ್ಲಿ ಜೂನ್ 1ರಿಂದ 15 ತನಕ ಮುಂಗಾರು ಮಳೆ ಅವಧಿಯಲ್ಲಿ 21% ಮಳೆ ಕೊರತೆಯಾಗಿದೆ. ಇದು ಇಲ್ಲಿಗೆ ನಿಲ್ಲದೆ ಈ ತಿಂಗಳಿನ ಕೊನೆ ತನಕ ನಿರೀಕ್ಷಿತ ಜೋರು ಮಳೆ ಆಗೋದು ಕೂಡ ಡೌಟ್ ಅಂತ ಹೇಳಬಹುದು. ಉತ್ತರ ಕರ್ನಾಟಕದಲ್ಲಂತೂ ಮಳೆಗಾಲದಲ್ಲೂ ಬೇಸಿಗೆ ಅನುಭವ ಆಗ್ತಾ ಇದೆ. ಬಿತ್ತನೆ ಮಾಡಿದ ರೈತರು ಆತಂಕದಲ್ಲಿದ್ದಾರೆ. ಕರಾವಳಿ, ಮಲೆನಾಡು, ಒಳನಾಡು ಯಾವ ಭಾಗದಲ್ಲೂ ಕೂಡ ಮುಂಗಾರು ಚುರುಕಾಗಿಲ್ಲ, ಬದಲಿಗೆ ದುರ್ಬಲವಾಗಿದೆ ಅಂತ IMD ದೃಢಪಡಿಸಿದೆ. ಹವಾಮಾನದ ಏರುಪೇರು ನಮ್ಮ ಕೈಲಿ ಇಲ್ಲದೆ ಇದ್ರೂ ಲಭ್ಯ ಇರೋ ಸಂಪನ್ಮೂಲಗಳನ್ನ ಬಳಸಿಕೊಂಡು ಪರಿಸ್ಥಿತಿಯನ್ನ ನಿಭಾಯಿಸೋದು ಅತ್ಯಗತ್ಯ. ಆಕಸ್ಮಿಕ ಬೆಳೆ ಯೋಜನೆ ಅಂತ ಈಗ ಮಳೆ ತಡ ಆದ್ರೆ ರೈತರು ದೀರ್ಘಾವಧಿ ಬೆಳೆಗಳ ಬದಲಿಗೆ ಕಡಿಮೆ ನೀರು ಬೇಡುವ ಹಾಗೆ ಅಲ್ಪಾವಧಿಯಲ್ಲಿ ಕೈಗೆ ಬರುವಂತಹ ರಾಗಿ, ನವಣೆ, ಸಾಮೆ ಅಥವಾ ಹೆಸರು ಬೇಳೆಯಂತಹ ಪರ್ಯಾಯ ಬೆಳೆಗಳ ಕಡೆಗೆ ಗಮನ ಹರಿಸಬೇಕು. ಇನ್ನು ತೋಟಗಾರಿಕಾ ಬೆಳೆಗಳಿಗೆ ಹನಿ ನೀರಾವರಿ ಹಾಗೆ ತುಂತುರು ನೀರಾವರಿಯನ್ನ ಕಡ್ಡಾಯವಾಗಿ ಬಳಸಬೇಕು. ಇರೋ ಅಲ್ಪ ಸ್ವಲ್ಪ ನೀರನ್ನ ವ್ಯರ್ಥ ಮಾಡಬಾರದು. ಇನ್ನು ಕೃಷಿ ಇಲಾಖೆ ತಕ್ಷಣವೇ ಕಾರ್ಯಪ್ರವೃತ್ತವಾಗಿ ರೈತರಿಗೆ ಉಚಿತವಾಗಿ ಪರ್ಯಾಯ ಬೆಳೆಗಳ ಬಿತ್ತನೆ ಬೀಜಗಳನ್ನ ವಿತರಣೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕು. ಜಿಲ್ಲಾ ಮಟ್ಟದಲ್ಲಿ ಕಂಟ್ರೋಲ್ ರೂಮ್ ತೆರೆದು ಹವಾಮಾನದ ನಿಖರ ಮಾಹಿತಿಯನ್ನ ರೈತರಿಗೆ ತಲುಪಿಸಬೇಕು. ಪ್ರಕೃತಿ ನಮ್ಮ ಅಗತ್ಯಗಳನ್ನ ಪೂರೈಕೆ ಮಾಡಬಲ್ಲದು, ಆದರೆ ನಮ್ಮ ದುರಾಸೆಯನ್ನಲ್ಲ ಅನ್ನೋ ಮಾತು ಇಂದಿನ ಹವಾಮಾನ ಬದಲಾವಣೆಯ ಸಂದರ್ಭಕ್ಕೆ 100ಕ್ಕೆ 100ರಷ್ಟು ಸತ್ಯ ಅಂತ ಅನ್ಸುತ್ತಲ್ವಾ? ಭವಿಷ್ಯದ ಬರಗಾಲವನ್ನ ಎದುರಿಸೋದಕ್ಕೆ ಪ್ರಕೃತಿಯ ಜೊತೆಗಿನ ನಮ್ಮ ಸಂಬಂಧವನ್ನ ಸರಿಪಡಿಸಿಕೊಳ್ಳೋದೊಂದೇ ನಮ್ಮ ಮುಂದಿರೋ ಶಾಶ್ವತ ಪರಿಹಾರ. ಒಂದು ಕಡೆ ಹವಾಮಾನ ಇಲಾಖೆ ಎಲ್ ನಿನೋ ಎಫೆಕ್ಟ್ನಿಂದ 10% ಮಳೆ ಕೊರತೆಯಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದೆ. ವಿಜ್ಞಾನಿಗಳು ಮುಂಗಾರು ದುರ್ಬಲಗೊಳ್ಳೋ ಮುನ್ಸೂಚನೆ ಕೊಡ್ತಿದ್ದಾರೆ. ಆದರೆ ಇದೇ ಸತ್ಯವನ್ನ ನಮ್ಮ ಹಿರಿಯರು ಯಾವುದೇ ಉಪಗ್ರಹಗಳಿಲ್ಲದೆ ಕೇವಲ ನೇರಳೆ ಹಣ್ಣಿನ ಫಸಲನ್ನ ನೋಡಿ ಅಂದಾಜಿಸ್ತಾ ಇದ್ರು. ಭೂಮಿಯ ಒಳಗೆ ನೀರಿನ ಒತ್ತಡ ವ್ಯತ್ಯಾಸ ಆದಾಗ ಮರಗಳು ಕೊಡೋ ಮುನ್ಸೂಚನೆಗೂ ಇಂದಿನ ವಿಜ್ಞಾನಕ್ಕೂ ಇರುವ ನಂಟು ಬೆರಗು ಮೂಡಿಸುತ್ತಲ್ವಾ? ವಿಜ್ಞಾನ ಹಾಗೆ ಪ್ರಕೃತಿ ಎರಡೂ ಸೇರಿ ನಮಗೆ ಒಟ್ಟಿಗೆ ಎಚ್ಚರಿಕೆ ಕೊಡ್ತಾ ಇರುವಾಗ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ನಮ್ಮ ಮುಂದಿರುವ ಏಕೈಕ ದಾರಿ. ಪ್ರಕೃತಿ ಮುನಿಸು ತೋರಿಸಿದ್ರೆ ವಿಜ್ಞಾನ ಹಾಗೆ ಹಿರಿಯರ ಅನುಭವ ಎರಡೂ ನಮಗೆ ಎಚ್ಚರಿಕೆ ಗಂಟೆಯಾಗಿ ಬಾರಿಸುತ್ತೆ. ನೇರಳೆ ಹಣ್ಣಿನ ಮುನ್ಸೂಚನೆಗಳು ನಮಗೆ ಎದುರಾಗಲಿರೋ ಕಠಿಣ ದಿನಗಳ ಮುನ್ಸೂಚನೆ ಕೊಡ್ತಾ ಇದೆ. ಆದರೆ ಅನ್ನದಾತ ಧೈರ್ಯಗೆಡಬಾರ್ದು. ಸರಿಯಾದ ಯೋಜನಾಬದ್ಧ ಕೃಷಿ ನಿರ್ವಹಣೆ ಹಾಗೆ ಸರ್ಕಾರದ ಸಕಾಲಿಕ ಬೆಂಬಲ ಇದ್ರೆ ಈ ಬರಗಾಲದ ಕಪ್ಪು ಕೂಟವನ್ನ ದಾಟೋದು ಅಸಾಧ್ಯ ಏನಲ್ಲ ಅಲ್ವಾ? ಈ ನಿಟ್ಟಿನಲ್ಲಿ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಮಟ್ಟದಲ್ಲಿ ನೀರು ಮತ್ತು ಮರಗಳ ರಕ್ಷಣೆಗೆ ನೀವು ಯಾವ ರೀತಿ ಹೆಜ್ಜೆಗಳನ್ನು ಇಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಯೋಚನೆ ಮಾಡಲೇಬೇಕಾಗತ್ತೆ. ಒಂದು ಪರಿಹಾರವಾಗಿ ಈಗಲೇ ಎಚ್ಚೆತ್ತುಕೊಂಡು ನಮ್ಮ ಯೋಜನೆಯಾಗಿರಬಹುದು ಅಥವಾ ಮುಂದಿನ ನಿರ್ಧಾರಗಳಾಗಿರಬಹುದು ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕಾಗತ್ತೆ.
ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.